ಇನ್ನು ಬಾಗಲಕೋಟೆ ಉಪಚುನಾವಣಾ ಸಮರ ಏನು ನಡೀತಾ ಇದೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಣವನ್ನು ಹಂಚ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯ ವಾಂಬೆ ಕಾಲೋನಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಜಾಫರ್ ಬೇಪಾರಿ ಎಂಬುವಾತ ಹಣವನ್ನು ಹಂಚಿಕೆ ಮಾಡ್ತಾ ಇದ್ದಂತಹ ದೃಶ್ಯ ಈಗ ಹರಿದಾಡ್ತಾ ಇದೆ. ಹಣ ಹಂಚಿಕೆಯ ವೇಳೆ ಮಹಿಳೆಯರು ಅಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಮಹಿಳೆಯರು ಹಣ ಪಡೆಯೋದಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹಣ ಹಂಚಿಕೆ ಮಾಡ್ತಾ ಇರುವ ವಿಡಿಯೋ ಈಗ ಹರಿದಾಡ್ತಾ ಇರುವಂಥದ್ದು, ವೈರಲ್ ಆಗ್ತಾ ಇರುವಂಥದ್ದು. ಹಣವನ್ನು ಪಡೆಯೋದಕ್ಕೆ ಜಾಫರ್ ಬೇಪಾರಿ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇದೆ. ಈ ಜಾಫರ್ ಬೇಪಾರಿ ಏನು ಹಣವನ್ನು ಹಂಚ್ತಾ ಇದ್ದ ಅದನ್ನು ಪಡೆಯೋದಕ್ಕೆ ಮಹಿಳೆಯರು ಮುಗಿಬಿದ್ದಿದ್ರು ಅನ್ನುವ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಕಾಂಗ್ರೆಸ್ ಅಲ್ಲಿ ಪೈಸೆ ಮಾಡ್ರಿ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಕೃಷ್ಣ ಹಾದಿಮನಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಹಾದಿಮನಿ, ರಾಜಾರೋಷವಾಗಿ ಎಲ್ಲರ ಎದುರಲ್ಲೇ ಹಣ ಹಂಚ್ತಾ ಇದ್ರು, ಯಾರು ಕ್ರಮ ಕೈಗೊಳ್ಳೋರು ಇರ್ಲಿಲ್ವಾ ಅಲ್ಲಿ? ನವೀನ್, ಏನಂತ ಹೇಳಿದ್ರೆ ಇದು ನಡೆದಿರುವಂತದ್ದು ವಾಂಬೆ ಕಾಲೋನಿಯಲ್ಲಿ, ಅಂದ್ರೆ ಮತಗಟ್ಟೆ ಸಮೀಪ ಈ ಘಟನೆ ನಡೆದಿರೋದಲ್ಲ. ಇದು ಒಂದು ಏರಿಯಾದಲ್ಲಿ ನಡೆದಿರೋದ್ರಿಂದ ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಮತಗಟ್ಟೆ ಸಮೀಪ ಇರೋದ್ರಿಂದ ಇದು ಯಾರದೇ ಗಮನಕ್ಕೂ ಕೂಡ ಬಂದಿಲ್ಲ. ಹೀಗಾಗಿ ಈ ವಿಡಿಯೋ ವೈರಲ್ ಆದ ತಕ್ಷಣ ಈಗಾಗಲೇ ಏನಂತ ಹೇಳಿದ್ರೆ ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರುವಂತ ಸಂಗಪ್ಪ ಆಗಿರ್ಬೋದು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಂತ ಸಿದ್ಧಾರ್ಥ ಗೋಯಲ್ ಅವರು ಕೂಡ ಆಗಿರ್ಬೋದು ಈ ಬಗ್ಗೆ ವಿಡಿಯೋನ ಪರಿಶೀಲನೆ ಮಾಡಿ ಈಗಾಗಲೇ ದೂರನ್ನ ದಾಖಲು ಮಾಡಿಕೊಳ್ಳುವಂತ ಮಾಹಿತಿಯನ್ನ ಈಗಾಗಲೇ ನ್ಯೂಸ್ ಫಸ್ಟ್ಗೂ ಕೂಡ ನೀಡಿರುವಂತದ್ದು. ಈಗ ಇವತ್ತು ಏನು ಮತದಾನ ನಡೀತಾ ಇದೆ, ಬೆಳಗ್ಗೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಎಲ್ಲ ಕಡೆ ಶಾಂತಿ ರೀತಿಯಾಗಿ ಮತದಾನ ನಡೀತಾ ಇತ್ತು. ಆದ್ರೆ ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗರು ಈ ರೀತಿಯಾದಂತಹ ಹಣವನ್ನ ಹಂಚ್ತಾ ಇರುವಂತ ವಿಡಿಯೋ ವೈರಲ್ ಆದ ಬಳಿಕ ಈಗ ಎಲ್ಲ ಕಡೆ ಕೋಲಾಹಲ ಕೂಡ ಎದ್ದಿರುವಂತದ್ದು. ಅಂದ್ರೆ ರಾಜಾರೋಷವಾಗಿ ಹಗಲೇ ಈ ರೀತಿಯಾದಂತಹ ಹಣವನ್ನ ಹಂಚಿರೋದನ್ನ ನೋಡಿದ್ರೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಶಾಕ್ ಆಗುವುದು ನಿಶ್ಚಿತ. ಯಾಕಂತ ಹೇಳಿದ್ರೆ ಹಣ ಹಂಚಿಕೆ ಈ ಹಿಂದೆನೂ ಕೇಳ್ತಾ ಇದ್ವಿ. ಕೇಳುವಂತ ಸಂದರ್ಭದಲ್ಲಿ ಅದು ರಾತ್ರಿ ಅದನ್ನು ಗುಟ್ಟಾಗಿ ಹಂಚೋದನ್ನ ಎಲ್ಲರೂ ನಾವು ಕೇಳಿರ್ತೀವಿ. ಆದ್ರೆ ಇದು ಹಗಲು, ಅದರಲ್ಲೂ ಮತದಾನದ ದಿನದಂದೇ ಈ ರೀತಿಯಾಗಿ ಹಗಲು ದಿನದಂದೇ ಈ ರೀತಿಯಾದಂತಹ ಹಣ ಹಂಚೋದು ಇದೇ ಮೊದಲಂತಾನೆ ಅನಿಸುತ್ತೆ. ಹೀಗಾಗಿ ಈ ವಿಷಯವನ್ನ ಅಂದ್ರೆ ಈ ಪ್ರಕರಣವನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ತಪ್ಪಿತಸ್ಥ ಏನು ಇದ್ದಾರೆ ಬೇಪಾರಿ ಅನ್ನೋರು, ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಬೇಕೆಂಬುದು ಆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಮತದಾರರ ಅಂದ್ರೆ ಯುವ ಮತದಾರರ ಒಂದು ಆಗ್ರಹವಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಕೃಷ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.